ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 35 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ನಿಮ್ಗೆ ಈಗ ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲ್. ಮಣ್ಣು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದೇ ಬೌಂಡ್ರಿ, ನಿಮಗೆ ಬಿಟ್ಟಿಲ್ಲ, ಒಂದೇ ಬೌಂಡ್ರಿ. ಜನರಲ್ ಪ್ರಾಪರ್ಟಿ, ತಾರ್ ರೋಡ್ ಪಾಯಿಂಟ್ ಇದೆ. ತುಂಬ ಲ್ಯಾಂಡು ಚೆನ್ನಾಗಿದೆ ಸ್ನೇಹಿತರೆ. ಲ್ಯಾಂಡಲ್ಲಿ ಅವರೆಲ್ಲ ಮಳೆ ಬಿದ್ದ ಮೇಲೆ ಸ್ನೇಹಿತರೆ ಇದು ಗಿಡಗಳೆಲ್ಲ ತಿರ್ಗಾ ಬೆಳ್ಕೊಂಡಿದ್ದಾವೆ. ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿತ್ತು. ಫೆನ್ಸಿಂಗ್ ಆಗ್ತಾಯಿದ್ದಾರೆ ಈಗ ಎಲ್ಲನೂ. ಇವರು ಪರ್ ಎಕರ್ 19 lakhs ಹೇಳ್ತಾ ಇದ್ದಾರೆ. ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ. ಒಬ್ಬರೇ ಓನರು, ನೆಗೋಷಿಯಬಲ್ ಕೂಡ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಇದು ಬೆಂಗಳೂರಿಗೆ ನಿಮಗೆ 165 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. 165 ಆಗುತ್ತೆ. ಮೈಸೂರಿಗೆ 105 ಕಿಲೋಮೀಟರ್ ಆಗುತ್ತೆ. ಮೈಸೂರಿಗೆ ಇದು 105 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಒಂದೇ ಫ್ಲ್ಯಾಟ್ ಆಗಿದೆ, ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಹೇಳಬೇಕು ಅಂತಂದರೆ, ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಅತಿ ಹೆಚ್ಚು ಲ್ಯಾಂಡ್ ಇದ್ದಾಗ ಒಳ್ಳೆ ತೋಟ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂತಂದರೆ ಒಳ್ಳೆ ಕಮರ್ಷಿಯಲ್ ಇದಕ್ಕೂ ಬೇರೆ ಯೂಸ್ ಮಾಡ್ಬೋದು. ಇವತ್ತು ಸಾಮಾನ್ಯವಾಗಿ ಒಳ್ಳೊಳ್ಳೆ ಶಾಲೆಗಳು, ಕಾಲೇಜೇ ಆಗಲಿ, ಅವುಗಳನ್ನ ನಾವು ತೆಗಿಬೇಕು ಅಂತಾರೆ, ಒಳ್ಳೆ ಲ್ಯಾಂಡ್ ಬೇಕು, ಗ್ರೌಂಡ್ ಬೇಕು. ನೋಡಿ ಎಷ್ಟು ವಿಶಾಲವಾಗಿದೆ ಅಂತಂದರೆ, ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ನಮಗೆ ವರ್ಕ್ ಕಡಿಮೆ ಸ್ನೇಹಿತರೆ. ನಮಗೆ ಈ ಜಾಗದಲ್ಲಿ ವರ್ಕ್ ಕಡಿಮೆ, ಏಕೆ ಎಲ್ಲ ತುಂಬ ಸಾಲಿಡಾಗಿದೆ. ನೀವು ಒಳ್ಳೊಳ್ಳೆ ಆಸ್ಪತ್ರೆ ತೆಗಿತೀರ, ಯಾಕೆಂದರೆ ಸುತ್ತಮುತ್ತ ಇರೋರ ಹಳ್ಳಿಗಳೇ. ಇಲ್ಲಿ ಪ್ರತಿಯೊಬ್ಬರು ಕೂಡ ಹೋಗಬೇಕು ಅಂತಂದರೆ ಇಲ್ಲಿಂದ ಮಿನಿಮಮ್ ಅಂದರೆ ಅವರು ಒಂದು 25 ಕಿಲೋಮೀಟ್ರು, 50 ಇಲ್ಲೊಂದು 80 ಕಿಲೋಮೀಟ್ರ್ ಅಷ್ಟು ದೂರ ಹೋಗಬೇಕು ಒಳ್ಳೊಳ್ಳೆ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತಾರೆ. ನಾವಿಲ್ಲಿ ಒಳ್ಳೆ ಆಸ್ಪತ್ರೆ ತೆಗೆದ್ರು ಜನಗಳಿಗೆ ಒಂದು ಅನುಕೂಲ ಆಗುತ್ತೆ. ನೀವು ಶಾಲಾ ಕಾಲೇಜುಗಳು ತೆಗೆದ್ರು ಅನುಕೂಲ ಆಗುತ್ತೆ. ಯಾಕೆಂದರೆ ಒಳ್ಳೆ ಗ್ರೌಂಡ್ ಇದೆ, ಲ್ಯಾಂಡ್ ತುಂಬ ಚೆನ್ನಾಗಿದೆ. ನಮಗೆ ಪ್ರತಿಯೊಂದಕ್ಕೂ ಅನುಕೂಲಕರವಾಗಿದೆ. ನೀವು ತೋಟ ಮಾಡ್ತೀನಿ ಅಂದ್ರೆ ಮಾತ್ರ ಸ್ನೇಹಿತರೆ, ನಿಜವಲ್ವೇ ನಾವು ಒಂದೊಂದು ಬೆಳೆಗಳಿಗೆ ಒಂದೊಂದು ಇಷ್ಟಿಷ್ಟು ಎಕರೆಗೆ ಮಾಡಿದ್ರೆ ಇನ್ನು ಸೂಪರಾಗಿರುತ್ತೆ. ಪ್ರತಿಯೊಂದಕ್ಕೂ ಒಂದೇ ಹಾಕೋದಕ್ಕಿಂತ ಇದರಲ್ಲಿ ಪ್ರತಿಯೊಂದಕ್ಕೂ ಒಂದು ಕಡೆ ಬಾಳೆ, ಅಡಿಕೆ, ತೆಂಗು, ಮಾವು, ಇನ್ನೊಂದು ಕಡೆ ಹಣ್ಣಿನ ಗಿಡಗಳು, ನೇರಳೆ ಹಣ್ಣಂತೆ, ಇಲ್ಲ ದ್ರಾಕ್ಷಿ ತೋಟ ಬೇಕಾದ್ರೂ ಮಾಡ್ಬೋದು. ಒಳ್ಳೊಳ್ಳೆ, ಏಕೆಂದರೆ ಸಾಮಾನ್ಯವಾಗಿ ಹೇಳೋದೆಷ್ಟು, ವಾತಾವರಣ, ನೀರು ಪ್ರತಿಯೊಂದು ಚೆನ್ನಾಗಿದ್ದಾಗ ನಮಗೆ ಎಲ್ಲ ರೀತಿಯಲ್ಲೂ ಇದು ನಮಗೆ ಸಹಕಾರಿಯಾಗುತ್ತೆ. ಅಂದರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಮಗಿದು ಪೂರ ಜನರಲ್ ಪ್ರಾಪರ್ಟಿನೇ. 35 ಎಕರೆ ಕೂಡ ನಮಗಿದು ಜನರಲ್ ಪ್ರಾಪರ್ಟಿನೇ ಸ್ನೇಹಿತರೆ. ನಮಗೆ 2 ಕಡೆಗೂ ಈ ರೋಡ್ಲಿ ನಮಗೆ 2 ಕಡೆ ವಿಲೇಜಿಗೂ ಹತ್ರನೇ ಇದ್ದಾವೆ. ಏನು ತುಂಬ ದೂರ ಅಂತ ಪ್ರಮೇಯ ಇಲ್ಲ. ನಾವು ಲೇಬರ್ಗಳಿಗಾಗಲಿ, ರೋಡ್ ಸಮಸ್ಯೆ ಆಗಲಿ ಏನು ಕೂಡ ಇಲ್ಲ ಸ್ನೇಹಿತರೆ. ಸುಮಾರು ಕಡೆ ಎಲ್ಲ ರೋಡ್ಗಳ ಸಮಸ್ಯೆ ಇರ್ತವೆ. ಇಲ್ಲಿ ರೋಡ್ ಸಮಸ್ಯೆ ಅನ್ನೋದೇ ಇಲ್ಲ. ನಾವು ಒಬ್ಬರೇ ಹೆಂಗಪ್ಪ ತಗೊಳ್ಳೋದು ಇಷ್ಟೊಂದು ಎಕರೆನ ಅನ್ನೋದಕ್ಕಿಂತ ನೀವು ಪಾರ್ಟ್ನರ್ಶಿಪ್ಲು ಕೂಡ ಬೇಕಾದ್ರೆ ಇದನ್ನು ಮಾಡ್ಕೋಬೋದು. ಯಾಕೆಂದರೆ ರೋಡ್ ಬಿಡ್ತು ನಿಮ್ಗೆ ಚೆನ್ನಾಗಿದೆ, ತುಂಬ ಉದ್ದವಾಗಿದೆ. ಆದರೆ ನಿಮ್ಗೆ ಎಷ್ಟೆಷ್ಟು ಎಕರೆ ಬೇಕೋ ಒಂದು ಸೈಡ್ಲಿ ದಾರಿ ಮಾಡಿಕೊಂಡ್ರೆ ನಿಮಗೆ ಎಷ್ಟೆಷ್ಟು ಎಕರೆ ಬೇಕೋ ಅಷ್ಟು ಎಕರೆ ಮಾಡ್ಕೊಂಡು ಇದನ್ನು ಡಿವೈಡ್ ಬೇಕಾದ್ರೂ ಮಾಡ್ಕೋಬೋದು. 35 ಎಕರೆ ಅಂದ್ರೇನು ಅಂತ ದೊಡ್ಡ ವಿಷಯ ಅಲ್ಲ. ಆದರೆ ಇವ್ರು ಹೇಳೋ ರೈಟು ಕೂಡ ತಾರ್ ರೋಡ್ಲಿ
ಏನಿದೆಲ್ಲ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಇದು. ಇಲ್ಲಿ ನೀರಾವರಿ ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಮಗೆ ಈ ಜಾಗದಲ್ಲಿ ಪೊಲ್ಯೂಷನ್ ಅನ್ನೋದಿಲ್ಲ. ನಮಗೆ ಈಗ ಆ್ಯಕ್ಚುಲಿ ಪ್ರತಿಯೊಂದು ಕಡೆ ನೋಡ್ತಾ ಇದ್ದೀವಿ, ಬೆಂಗಳೂರೇ ಆಗಲಿ ಡೆಲ್ಲಿ ಆಗಲಿ ಯಾವುದೇ ಸೈಡ್ ಆದರೂ ಇವಾಗ ಪೊಲ್ಯೂಷನ್ಗಳು ತುಂಬ ಜಾಸ್ತಿ ಇದ್ದಾವೆ. ನಮ್ಮಲ್ಲಿ ನಮಗೆ ಪೊಲ್ಯೂಷನ್ ಅನ್ನೋದಿಲ್ಲ, ಯಾಕೆಂದರೆ ಒಳ್ಳೆ ಗಾಳಿ ವಾತಾವರಣ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಈ ಕಡೆ ವೆಹಿಕಲ್ ಕಡಿಮೆ ಅಂತಿರಲಿಲ್ಲ, ಬಸ್ ರೂಟು ನಿಮಗೆ ಬಸ್ ಅಂತೂ ಸಾಮಾನ್ಯವಾಗಿ ಈ ಕಡೆ ವಿಲೇಜ್ಗಳಿಗೆ ಬೆಳಗ್ಗೆಯಿಂದ ಸಂಜೆ ತನಕನೂ ಇದ್ದಾವೆ. ಬಸ್ಲೇ ಬೇಕಾದ್ರೆ ಬರ್ಬೋದು ಸ್ನೇಹಿತರೆ. ಸರ್ಕಾರಿ ಬಸ್ಸು ಇದೆ, ರೈತರ ಬಸ್ಸು ಇದೆ, ನಿಮಗೆ ಎರಡೂ ಕೂಡ ಅನುಕೂಲಕರವಾಗಿದೆ ಇಲ್ಲಿ ನಿಮಗೆ. ಆಮೇಲೆ ಹೇಳ್ತೀವಲ್ಲ ಹೆಲ್ತು ವೆಲ್ತು ಹ್ಯಾಪಿನೆಸ್ ಅಂತ, ನಾವು ಈ ಥರ ಜಾಗಗಳಲ್ಲಿ ನೋಡಿ ಲ್ಯಾಂಡ್ ಎಷ್ಟು ಕ್ಲಿಯರಾಗಿದೆ, ಪರ್ಫೆಕ್ಟಾಗಿದೆ ಅಂತ. ಈ ಥರ ಜಾಗಗಳಲ್ಲಿ ನಮ್ಮ ಎಫೆಕ್ಟ್ ಇದರಲ್ಲಿ ಹಾಕಿದಾಗ ನಿಜವಲ್ಲೂ ನಾವು ಏನು ಮಾಡಬೇಕು ಅಂತೀವೋ, ಏನು ಅಂದ್ಕೊಂಡಿದ್ದೀವೋ ಅದನ್ನು ಮಾಡಬೇಕು ಅನ್ನೋವಾಗ ಈ ಥರ ಲ್ಯಾಂಡ್ಗಳಲ್ಲಿ ನಾವು ಮಾಡಿದಾಗ ನೋಡಿ, ನಾವು ಪಡೋವಂಥ ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ. ಕೆಲವು ಜನ ಈ ಥರ ನಾವು ಇಷ್ಟು ಜನ ಸ್ನೇಹಿತರು ಸೇರ್ಕೊಂಡು ಹಿಂಗೆ ತಗೋಬೇಕು ಅಂತ ಇದ್ದೀವಿ, ಒಂದೇ ಬೌಂಡ್ರಿ ಬೇಕು ಅಂತ ಇದ್ದೀವಿ ಅಂತ ಹೇಳ್ತಾರೆ. ಅಂಥವ್ರಿಗೆ ಇದು ತುಂಬ ಅನುಕೂಲಕರವಾಗಿದೆ ಸ್ನೇಹಿತರೆ. ಸ್ವಲ್ಪ ಜನಕ್ಕೆ ಒಳಗಡೆ ಆಗ್ಬೋದು, ಸ್ವಲ್ಪ ಜನಕ್ಕೆ ಇದಾಗ್ಬೋದು, ಆದರೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಇದು ತುಂಬ ಅನುಕೂಲವಾಗಿದೆ. ನಾವು ಕಮರ್ಷಿಯಲ್ ಮಾಡಿದ್ರೂ ಆಗುತ್ತೆ, ತೋಟ ಮಾಡಿದ್ರೂ ಆಗುತ್ತೆ, ಒಳ್ಳೆ ಬೆಳೆ ಬೆಳೆದ್ರೂ ಅನುಕೂಲ ಆಗುತ್ತೆ. ರೋಡ್ ಅಂತೂ ಸಮಸ್ಯೆ ಇಲ್ಲವೇ ಇಲ್ಲ. ಒಳ್ಳೆ ವಾತಾವರಣ ಮನುಷ್ಯನಿಗೆ ಬೇಕಾಗಿರೋದು ಇಷ್ಟೇ, ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಜಾಗ ಬೇಕು, ಒಳ್ಳೆ ಪ್ರಕೃತಿ ಲೆವೆಲ್ ಅಂತೂ ಚೆನ್ನಾಗಿರ್ಬೇಕು ಸ್ನೇಹಿತರೆ. ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನಿಜವಲ್ಲೂ ಎಷ್ಟೋ ಜನಗಳಿಗೆ ಲ್ಯಾಂಡ್ ಬೇಕು ಅನ್ನೋರಿಗೆ ನಿಮ್ಮಿಂದ ಒಂದು ಹೆಲ್ಪು ನಮ್ಮ ಹತ್ರ ಆಗುತ್ತೆ. ನಮ್ಮ ಹತ್ರ ಕೂಡ ಇದರಿಂದ ಬೆಳೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಿಮಗೆ ನೋಡಿ ಸಣ್ಣ ಪುಟ್ಟ ಗಿಡ ಬೆಳ್ಕೊಂಡಿದೆ, ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ಆರಾಮಾಗಿ ಆಯಿತು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.